ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಯ್ ಹೇಳು ಚಿನ್ನಮ್ಮ. ಸೊ ತುಂಬ ದಿವಸಗಳಾಗೋಯ್ತು ವಿಡಿಯೋ ಹಾಕಿ. ಸೊ ನನ್ನ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಅದು. ಸೊ ಏನು ರೀಸನ್ಸ್ ಅನ್ನೋದನ್ನು ನಾನು ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ಜಾನ್ವರಿಯಿಂದ ಅನ್ಕೋತಾ ಇದ್ದೆ ನಾನು ತಿರುಪತಿಗೆ ಹೋಗಬೇಕು ಅಂತ. ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಲಿಲ್ಲ, ಬಟ್ ಈಗ ಕಾಲ ಕೂಡು ಬಂದಿದೆ, ಹೊರಡ್ತಾ ಇದ್ದೀವಿ. ಯಾವ ರೀತಿ ನಮ್ಮ ಜರ್ನಿ ಇರುತ್ತೆ, ಹಾಗೆ ದೇವರ ದರ್ಶನ ಎಲ್ಲ ಯಾವ ರೀತಿ ಮಾಡಿದ್ವಿ, ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಓಕೆ. ಸೊ ಎಲ್ಲ ಇವಾಗಲೇ ಆರ್ಡ್ರ್ ಮಾಡಿ ಇಟ್ಟಿದ್ದಾನೆ, ಏನೇನೆಲ್ಲ ತೆಗೆದುಕೊಡ್ಬೇಕು ಅವನಿಗೆ ಅಂತ ಹೇಳಿ. ಸೊ ಚಿಕ್ಕ ಮಕ್ಕಳಲ್ವ, ಏನೂ ಮಾಡೋಕ್ಕಾಗಲ್ಲ. ಸೊ ಹೇಳದ್ನಲ್ಲ, ಅದನ್ನೇ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನೋಡೋಣ. ಖಂಡಿತ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ನೋಡಿ, ಪ್ರಿವಿಯಸ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ. ಈಗ ವಿಡಿಯೋ ಒಳಗಡೆ ಹೋಗೋಣ. ಅಷ್ಟೇ ಬೋಡಿ ಆಗೋಯ್ತಾನೆ ಬುಜ್ಜಿ. ಅಯ್ಯೋ ಎದಳು ಜಾರ್ತಾ, ಹುಷಾರು. ಡಿಕ್ಕಿನಲ್ಲಿ ಹಾಕೋ ಅಪ್ಪು. ಎಲ್ಲಿ ನೀನು ಬೋಡಿ ಆಗೋಯ್ತೀಯ ಅಪ್ಪು ಫುಲ್ಲು. ಸೊ ನಾನು ಹೇರ್ ಕಟ್ಟೆಲ್ಲ ಮಾಡಿಸ್ಬಿಡ್ತೀನಿ, ಅಂದರೆ 3 ಇಡೀ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೆ ದೇವರಿಗೆ. ನಾನು ತುಂಬ ಉದ್ದ ಬೆಳೆದಿದೆ, ತುಂಬ ದಿವಸಗಳಿಂದ ಬೆಳೆಸ್ತಾ ಇದ್ದೆ ನೋಡಿ ಅಷ್ಟೇ. ಸೊ ನಮ್ಮ ಜೊತೆ ನೀವು ಬನ್ನಿ, ತಿರುಪತಿಗೆ ಹೋಗೋಣ. ಗಾಡಿನಲ್ಲಿ ಹೋಗಲ್ಲ, ಟ್ರಾವೆಲ್ಸಲ್ಲಿ ಹೋಗ್ತೀವಿ. ಯಾವ ಟ್ರಾವೆಲ್ಸಲ್ಲಿ ಹೋಗ್ತೀವಿ, ಅದಕ್ಕೆ ಎಷ್ಟಾಯಿತು ಎಲ್ಲ ಹೇಳ್ತೀನಿ. ಮೇಯ್ನಾಗಿ ಆಧಾರ್ ಕಾರ್ಡ್ ಬೇಕು 3 ಜನದೂ. ಬಸ್ ಪ್ಯಾಕೇಜ್ ಬುಕ್ ಮಾಡಿರೋದ್ರಿಂದ ಆಧಾರ್ ಕಾರ್ಡ್ ಬೇಕು. ಅದನ್ನೇ ಮರ್ತುಬಿಟ್ಟಿದ್ದೀವಿ ನಾವು. ಮರ್ತ್ಬಿಟ್ಟು ಒಂದು 1/2 ಕಿಲೋಮೀಟರ್ ಹೋದ್ವಿ, ಅದಾದಮೇಲೆ ನೆನಪಾಗ್ತಿದೆ ಆಧಾರ್ ಕಾರ್ಡ್ ತೊಗೊಂಡ ಅಂತ ನಮ್ಮ ಯಜಮಾನ್ರು ಕೇಳಿದ್ರು. ಸೊ ಈಗ ಬಂದಿದ್ದೀನಿ ತೊಗೊಂಡೋಗೋದಕ್ಕೆ. ಅದೊಂದಿಲ್ಲ ಅಂತಿದ್ದೀರ, ಇವತ್ತು ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿರೋದು. ಸೊ ಕಮಾನ್, ಬೇಗ ತೊಗೊಂಡು ಹೋಗೋಣ. ಬಸ್ ಇರೋದು 7:30ಗೆ. ನನ್ನ ಹಸ್ಬೆಂಡ್ಗೆ 4 o'clockಗೆ ಮನೆ ಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಬೇಗ ಹೋಗಿದ್ರೆ ಒಳ್ಳೆಯದು ಅಂತ ಹೇಳಿ. ಬಟ್ ಹೋಗ್ತಾ ದಾರಿನಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ನಮ್ಮ ಜೊತೆ ಹೋಗ್ತಾ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ. ಎಷ್ಟು ಬಿಸಿಲಿತ್ತು ಅಂತಂದರೆ, ನಾವು ಮನೆ ಬಿಡಬೇಕಾದ್ರೆ ಫುಲ್ ಬಿಸಿಲಿತ್ತು. ಮಳೆ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀವಿ ಮೆಟ್ರೋಗೆ ಹೋಗೋಕ್ಕೆ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಜೋರಾಗೆ ಬೀಳ್ತಾ ಇದೆ ಮಳೆ. ಸೊ ಬೇಗನೆ ಬಿಟ್ಟಿದ್ದೀವಿ, ಟೈಮ್ ಅಡ್ಜಸ್ಟ್ ಆಗ್ಬೋದು. ನೋಡೋಣ ಏನಾಯ್ತು ಚಿನ್ನಮ್ಮ, ಏನು ಬಂತು? ಏನು ಮಳೆ ಬಂದರೆ ಯಾವ ರೈಮ್ಸ್ ಹಾಕ್ತೀಯಾ ಹೇಳು? ನಾನು ಬುಜ್ಜಿ ದೇವಸ್ಥಾನಕ್ಕೆ ಹೋಗಿದ್ವಿ. ಏನಾಯ್ತು ಮಗನೇ ದೇವಸ್ಥಾನದಲ್ಲಿ? ನಿನ್ನ ಚಪ್ಪಲಿಯಲ್ಲಿ ಯಾರು ಎತ್ಕೊಂಡು ಹೋಗಿದ್ದು? ದೇವಸ್ಥಾನಕ್ಕೆ ಹೋಗಿದ್ವಿ. ಸಾತ್ವಿಕ್ದು ಚಪ್ಪಲಿನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಾನು ಕಂಪ್ಲೇಂಟ್ ಮಾಡಬೇಕು ಪೊಲೀಸ್ ಹತ್ರ. ಕಳ್ಳ, ದೊಡ್ಡ ಕಳ್ಳ ಒಂದು ನನ್ನ ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಕಂಪ್ಲೇಂಟು ಅಲ್ವಾ ಮೊನ್ನೆ. ತುಂಬ ಮಳೆ ಬೀಳ್ತಾ ಇದೆ, ಇದಕ್ಕಿದ್ದಂಗೆ ಜೋರು ಮಳೆ. ಸೊ ಅದಕ್ಕೆ ಒಂದು ಹತ್ರ ಕೂತಿದ್ದೀವಿ. 4 o'clockಗೆ ಮನೆ ಬಿಟ್ವಿ. ಈಗ 4:30 ಆಗಿದೆ, ಇನ್ನೂ ಮೆಟ್ರೋಗೂ ಹೋಗಲಿಲ್ಲ. 7:30ಗೆ ಬಸ್ ಇದೆ. ಸೊ ಅಷ್ಟರೊಳಗಡೆ ಹೋಗಿ ರೀಚ್ ಆಗಬೇಕು. ಫುಲ್ಲು ಟ್ರಾಫಿಕ್ಕು, ಎಷ್ಟು ಉದ್ದ ಇದೆಯಾ ಟ್ರಾಫಿಕ್ಕು. 4 o'clockಗೆ ಮನೆ ಬಿಟ್ವಿ ನಾವು. ಒಂದು 5 kilometers ನಮ್ಮ ಮೆಟ್ರೋ ಸ್ಟೇಷನ್ ಇರೋದು ಅಷ್ಟೇ.
ಈ ಮಳೆ ಬಿದ್ದಿದ್ದ ಕಾರಣದಿಂದ ನಾವು ಅಲ್ಲಿಗೆ ಬರೋಕ್ಕೇ 6 ಆಗೋಯಿತು. 1.5 ಅವರ್ ತಗೊಂತು. ಫುಲ್ ಟ್ರಾಫಿಕ್ ಬೇರೆ ಸಿಗ್ನಲಲ್ಲಿ ತುಂಬಾ ಕಷ್ಟ ಆಯಿತು. ಮೆಟ್ರೋ ಸ್ಟೇಷನ್ಗೆ ಬರೋ ಅಷ್ಟರೊಳಗಡೆ ಸಾಕಾಗೋಯಿತು. ನಾವು ನನ್ನ ಹಸ್ಬೆಂಡು ಇಬ್ಬರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮ್ಯಾನೇಜ್ ಮಾಡೋಕ್ಕೆ ಅಂತಂದರೆ, ಪಾಪು ಅವ್ರು ಎತ್ಕೊಂಡಿದ್ರೆ ಬ್ಯಾಗ್ ನಾನು ಎತ್ಕೋತೀನಿ, ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಪಾಪುನ ಎತ್ಕೋತೀನಿ, ಅವ್ರು ಬ್ಯಾಗ್ ಎತ್ಕೋತಾರೆ. ಆ ರೀತಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿದ್ದಾಗ ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡಬೇಕು ಅಂದರೆ ಕಷ್ಟ. ಸೊ ಶೇರಿಂಗ್ ಈಸ್ ಕೇರಿಂಗ್ ಅಲ್ವಾ. ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಇಲ್ಲಿ. ಸೊ ಎಸ್ಕಲೇಟ್ರಲ್ಲಿ ಹೋಗ್ಬೇಕಂತಂದರೆ ಸಾತ್ವಿಕ್ ತುಂಬ ಇಷ್ಟ. ನಾವು ಮಾಲ್ಗೆಲ್ಲ ಹೋಗಿರೋ ವಿಡಿಯೋಸ್ ನೀವು ನೋಡಿರ್ತೀರ, ಅದರಲ್ಲೇ ಅವ್ನು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾನೆ ಅಂತ ಹೇಳಿ. ಹಾಗೆ ಇಲ್ಲಿ ಮೆಟ್ರೋನಲ್ಲಿ ಆಲ್ಮೋಸ್ಟ್ ನಾವು ಸ್ಟೆಪ್ಸಲ್ಲಿ ಹೋಗಲಿಲ್ಲ, ಎಸ್ಕಲೇಟ್ರಲ್ಲೇ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಕಾಲು ನೋವು ಅದೆಲ್ಲ ಏನು ಇಲ್ಲದೆ ಹೋದರೆ ಅಲ್ಲೆಲ್ಲ ತಿರುಪತಿನಲ್ಲಿ ದರ್ಶನ ಮಾಡೋಕ್ಕೆಲ್ಲ ಕಾಲು ನೋವು ಬಂದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋ ಪ್ಲ್ಯಾನಿಂಗು. ಸಾತ್ವಿಕ್ದು ಇದು ಫಸ್ಟ್ ಟೈಮ್ ಮೆಟ್ರೋ ಎಕ್ಸ್ಪೀರಿಯೆನ್ಸು. ತುಂಬ ಖುಷಿಯಾಗಿದ್ದ. ಬುಜ್ಜಿ ನಾವೇನ ಪೂರ ನಿನ್ನ ಬಿಡಾಕ್ತದಲ್ಲ, ಹೌದಲ್ಲ? ಮಳೆ ಬಿದ್ದ ಕಾರಣದಿಂದ ನಮ್ಮ ಟ್ರಾವೆಲ್ಸವರು ನಮ್ಮ ಲೊಕೇಶನ್ನ ಚೇಂಜ್ ಮಾಡಿದರು. ಸೊ ಮೆಜೆಸ್ಟಿಕ್ಕಿಂದ ನಮಗೆ ಸ್ವಾಮಿ ವಿವೇಕಾನಂದ ಮೆಟ್ರೋಗೆ ಬರೋಕ್ಕೆ ಹೇಳಿದರು. ಸೊ ಅದು ಪರ್ಪಲ್ ಲೈನ್ಗೆ ಹೋದ್ವಿ. ಅಲ್ಲಿ ಇಳ್ದಿದ್ದಾದಮೇಲೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಡಿನ್ನರ್ ಬಂದು ಟ್ರಾವೆಲ್ಸವ್ರು ಕೊಡೋಲ್ಲ, ನಾವೇ ತಿನ್ಕೊಂಡು ಹೋಗಬೇಕಾಗತ್ತೆ. ಲಂಚು ಮತ್ತು ಬ್ರೇಕ್ಫಾಸ್ಟು ಹೊರಗೆ ಕೊಡ್ತಾರೆ. ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಹೋಟೆಲ್ಸ್ನ ನೋಡ್ತಾ ಇದ್ದೀವಿ. ಯೂಶ್ವಲಿ ಸ್ವಾಮಿ ವಿವೇಕಾನಂದ ಟಿನ್ ಫ್ಯಾಕ್ಟ್ರಿ ಈ ಮೆಟ್ರೋ ಸ್ಟಾಪ್ ಹತ್ರ ಇರೋರಿಗೆ ಗೊತ್ತು ಎಷ್ಟು ದೂರ ಆಗುತ್ತೆ ಅಂತ ಹೇಳಿ. ನಾವು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನಿಂದ ಹಿಡಿದು ಟಿನ್ ಫ್ಯಾಕ್ಟ್ರಿ ತನಕ ನಡ್ಕೊಂಡೇ ಹೋಗಿದ್ದೀವಿ. ಹತ್ತತ್ರ ಟಿನ್ ಫ್ಯಾಕ್ಟ್ರಿಗೆ ಹತ್ತತ್ರನೇ ನಮ್ಗೆ ಹೋಟೆಲ್ ಸಿಕ್ಕಿದ್ದು. ಅಲ್ಲಿ ತನಕ ನಮ್ಗೆ ಹೋಟೆಲ್ಲೇ ಸಿಗಲಿಲ್ಲ. ಆದಷ್ಟು ನಡ್ಕೊಂಡು ಹೋದ್ವಿ, ಪಾಪುನ ಎತ್ಕೊಂಡು ಆ ಬ್ಯಾಗ್ನ ಎತ್ಕೊಂಡು. ಆಗಲಿಲ್ಲ. ಒಂದು 1 ಕಿಲೋಮೀಟರ್ ಇತ್ತು ಇನ್ನೂ. ಅಷ್ಟರೊಳಗಡೆ ಆಟೋ ಬಂತು, ಆಟೋನಲ್ಲಿ ಹೊರಟ್ವಿ. ಅಲ್ಲಿ ಆಟೋ ಸಿಗೋದು ತುಂಬ ಕಷ್ಟ ಆಗಿದೆ. ಅಲ್ಲಿಗೆ ಹೋದರೆ ನಾವು ಹೋಗಿದ್ದು ಹೋಟೆಲ್ ಬಂದು ಕ್ಲೋಸ್ ಆಗಿದೆ, ಕ್ಲೋಸ್ ಅಂತ ಹೇಳಿದ್ರು. ಐಸ್ ಕ್ರೀಮ್ ಜ್ಯೂಸಸ್ ಮಾತ್ರ ಓಪನ್ ಇತ್ತು. ಸಾತ್ವಿಕ್ಗೆ ಓಕೆ ಇವಾಗ ಐಸ್ ಕ್ರೀಮ್ ಕೊಡ್ಸೋಣ ಅವನಿಗೆ ಅಂತ ಹೇಳಿ ಐಸ್ ಕ್ರೀಮ್ನ ಕೊಡಿಸ್ತೀವಿ ಫಸ್ಟು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಹೋಟೆಲ್ ಇತ್ತು, ಕೃಷ್ಣ ಗ್ರ್ಯಾಂಡ್ಸ್. ಸೊ ಅಲ್ಲೋಗಿ ಕರೆಕ್ಟಾಗಿ ಡಿನ್ನರ್ನ ಮುಗಿಸ್ಕೊಂಡ್ವಿ. ಸೊ ಟ್ರಾವೆಲ್ ಮಾಡ್ತಿರೋದ್ರಿಂದ ಲೈಟಾಗಿ ಏನಾದರೂ ಫುಡ್ ತೊಗೊಳ್ಳೋಣ ಅಂತ ಹೇಳಿ ನಾವು ಮಸಾಲ ಪುರಿ ಒಂದು, ದೋಸೆ ಒಂದು ಮತ್ತು ಪಾಪುಗೆ 2 ಇಡ್ಲಿನ ತೆಗೆದು ಕೊಟ್ಬಿಟ್ವಿ. ಅವ್ನಿಗೇನಾದರೂ ಸ್ನ್ಯಾಕ್ಸ್ ಇರಲೇಬೇಕಲ್ವ, ಮಧ್ಯೆ ಎಲ್ಲಾದರೂ ಹೊಟ್ಟೆ ಹಸಿ ಆದಾಗ ನಿಲ್ಲಿಸ್ತಾರೋ ಇಲ್ವೋ. ಅವ್ರು ನಿಲ್ಲಿಸಿದ್ರೂ ಶಾಪ್ಸ್ ಎಲ್ಲ ಓಪನ್ ಇರುತ್ತೋ ಇಲ್ವೋ ಅನ್ನೋ ಒಂದು ಕನ್ಸರ್ನಿಂದ ನನ್ನ ಮನೆಯಲ್ಲಿದ್ದಂಥ ಸ್ನ್ಯಾಕ್ಸು ಮತ್ತು ಅವನಿಗೇನಾದರೂ ಬೇಕಾಗುತ್ತೆ ಅಂತ ಹೇಳಿ ಬರ್ತಾನೆ ನಾನು ಶಾಪ್ ಮಾಡಿಕೊಂಡು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅವನ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ 7:30ಗೆ ನಮ್ಮ ಟೈಮಿಂಗ್ಸ್ ಇದ್ದಿದ್ದು. ಲೊಕೇಶನ್ ಚೇಂಜ್ ಮಾಡಿದ್ದಿಂದ ನಮಗೆ 1 ಅವರ್ ಎಕ್ಸ್ಟ್ರಾ 8:30ಗೆ ಬರ್ತೀವಿ ಅಂತ ಹೇಳಿದರು. ಸ್ವಲ್ಪತ್ತು ರೆಸ್ಟ್ ಮಾಡೋದಕ್ಕೆ ನಾವು ಈ ಲೊಕೇಶನಲ್ಲಿ ಕೂತಿದ್ವಿ. ಈ ಲೊಕೇಶನ್ ಯಾವುದು ಅಂತ ಗೊತ್ತಿರೋರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಾಯ್ತಾ. ಸೊ ನಾನೀಗ ಹೇಳ್ತೀನಿ ಯಾವ ಲೊಕೇಶನ್ ಇದು ಅಂತ ಹೇಳಿ. ಇದು ಗೋಪಾಲನ್ ಮಾಲು, ಇದು ಬಿಗ್ಗೆಸ್ಟ್ ಒನ್. ಈ ಲೊಕೇಶನ್ ಬಂದು ಟಿನ್ ಫ್ಯಾಕ್ಟ್ರಿ ಹತ್ತತ್ರ ಬರುತ್ತೆ. ಅದಾದಮೇಲೆ ನಾವು ಆ ಲೊಕೇಶನ್ನ ರೀಚ್ ಆದ್ವಿ 1 ಅವರ್ಗಿಂತ ಮುಂಚೆನೇ. ಅವ್ರು ಹೇಳಿದ್ದು 8:30, ನಾವು 7:30ಗೆ ರೀಚ್ ಆಗಿದ್ವಿ. ಬಟ್ ಬಸ್ಸು ತುಂಬ ಡಿಲೇ ಆಗಿ ಬಂತು. ನಾವಂತೂ ತುಂಬಾ ಡಿಸಪಾಯಿಂಟ್ಮೆಂಟು. ಸ್ಟಾರ್ಟಿಂಗಲ್ಲೇ ಏನಿದು ಇಷ್ಟು ಡಿಲೇ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅವ್ರು ಕೊಟ್ಟಿದ್ದು 8:30 ಟೈಮು, ಬಟ್ ನಮಗೆ ಟ್ರಾವೆಲ್ಸ್ ಬಂದಿದ್ದು 10:45ಗೆ. ಸೊ ಅಷ್ಟೊತ್ತು ತನಕ ನಾವಲ್ಲಿ ಕೂತ್ಕೊಂಡೇ ಇದ್ವಿ. ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗುತ್ತೆ ಹೇಳಿ. ಸೊ ಪಾಪುನ ಬೇರೆ ಇಟ್ಕೊಂಡು ನಾವು ಕೂತ್ಕೊಂಡ್ಬಿಟ್ಟಿದ್ವಿ. ನನ್ನ ಹಸ್ಬೆಂಡು ಮೊಬೈಲ್ ಇಟ್ಕೊಂಡು ಅವ್ನಿಗೆ ತೋರಿಸ್ಕೊಂಡು ಹೆಂಗೋ ಒಂದಾಗ ಬಸ್ ಸ್ಟಾಪ್ ಅಲ್ವಾ, ಅವ್ನು ಕಿಚ್ಚಿದ್ರೆ ಹತ್ರ ಏನೂ ಮಾಡೋಕ್ಕಾಗಲ್ಲ. ಸೊ ಮೊಬೈಲ್ ಹಾಕ್ಕೊಂಡು ತೋರಿಸ್ಕೊಂಡಿದ್ದಾರೆ ಇಲ್ಲಿ. ಹಿಂಗೆ ನಾವು ಟೈಮ್ನ ಪಾಸ್ ಮಾಡ್ತಾ ಇದ್ವಿ. ಟ್ರಾವೆಲ್ಸ್ ಬಂತು. ನಾವು ಬುಕ್ ಮಾಡಿದ್ದು ದ ಬಾಲಾಜಿ ಟ್ರಾವೆಲ್ಸು, ಬಟ್ ನಮಗೆ ಸಿಕ್ಕಿದ್ದು ವರ್ಷ ಟ್ರಾವೆಲ್ಸು. ಅವ್ರನ್ನ ಯಾಕೆ ಟ್ರಾವೆಲ್ಸ್ ಚೇಂಜ್ ಆಗಿದೆ ಅಂತ ಕೇಳಿದ್ದಕ್ಕೆ ಇದೆಲ್ಲ ಒಂದೇ ಏಜೆನ್ಸಿನೇ, ಜಸ್ಟ್ ಬಸ್ಸಸ್ ಎಲ್ಲ ಚೇಂಜ್ ಮಾಡಿದ್ದೀವಿ.
ನೀವು ಇದರಲ್ಲೇ ಹೋಗಿ ಅಂತ ಹೇಳಿ ಕಳಿಸ್ಕೊಟ್ರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಆಮ್ ನಾಟ್ ದಟ್ ಮಚ್ ಸ್ಯಾಟಿಸ್ಫೈಡ್. ಓಕೆ, ಕರ್ಕೊಂಡು ಹೋದ್ರು, ಕರ್ಕೊಂಬಂದರು, ಆ ರೀತಿ ಇತ್ತು ಅಷ್ಟೇ. ಸ್ಲೀಪರ್ ಕೋಚ್, AC ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ. ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೆ. ಸೊ ವಿ ಆರ್ ಗೋಯಿಂಗ್ ದೇರ್. 3 o'clock ಆಗಿದೆ ಟೈಮ್ ಇವಾಗ. ಇದು ಆ್ಯಕ್ಚುಲಿ ಫ್ರೀ ಟಿಕೆಟ್ನ ಬೈ ಮಾಡೋಕ್ಕೆ ಹೋಗ್ತಿರೋದು. ಸೊ ಕೆಳಗಡೆ ತಿರುಪತಿನಲ್ಲಿ ಫ್ರೀ ಟಿಕೆಟ್ನ ಬೈ ಮಾಡಬೇಕಾಗತ್ತೆ. ಇಲ್ಲಿ ನಾವು ನಮ್ಮ ಬಸ್ಸಲ್ಲಿರುವಂಥ ಎಲ್ಲರೂ ಹೊರಡ್ತಾ ಇದ್ದೀವಿ. ಕೆಲವೊಬ್ಬರನ್ನ ಪರಿಚಯ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡು ಟ್ರಾವೆಲ್ಸಲ್ಲಿ ತಿರುಮಲ ಆಲ್ರೆಡಿ ಬಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅವರು ಹೋದಂಥ ಟ್ರಾವೆಲ್ಸು. ನಾವು ಹೋದಂಥ ಟ್ರಾವೆಲ್ಸಲ್ಲಿ ಅವ್ರು ಫ್ರೀ ಟಿಕೆಟ್ನ ಕೂಡ ಬುಕ್ ಮಾಡಿರಲಿಲ್ಲ. ಈ ಕ್ಯೂ ಬಂದು ಫ್ರೀ ಟಿಕೆಟ್ ತೊಗೊಳೋದಕ್ಕೆ ನಾವೇ ಹೋಗಿ 3 o'clock ತೊಗೊತಾ ಇದ್ದೀವಿ. 3 o'clock ಹೋಗಿದ್ದಕ್ಕೆ ಕ್ಯೂವಲ್ಲೆಲ್ಲ ನಿಂತು ಬರೋಷ್ರೊಳಗಡೆ 4:30 ಆಗೋಯಿತು. ಅದಾದಮೇಲೆ ನಮಗೊಂದು ರೂಮ್ನ ಅಲಾಟ್ ಮಾಡಿದ್ರು. ಟಾಯ್ಲೆಟ್ ದ ವರ್ಸ್ಟ್ ಅಂತಲೇ ಹೇಳ್ಬೋದು. ಬೆಡ್ಡೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಬಟ್ ಟಾಯ್ಲೆಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಸೊ ಅದಕ್ಕೋಸ್ಕರನೇ ನಾವು 3 ಜನನೂ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಬ್ರಷ್ ಮಾಡಿ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ರೆಡಿ ಆಗಿದ್ದೀವಿ. ಡ್ರೆಸ್ ಚೇಂಜ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟು ಕಂಫರ್ಟಬಲ್ ಇರಲಿಲ್ಲ ನಮಗೆ. ಬೆಳಗ್ಗೆ ನಮಗೆ ಟಿಫನ್ನ ಅರೇಂಜ್ ಮಾಡಿದರು. ಸೊ ಟಿಫನ್ನು ಬ್ರೇಕ್ಫಾಸ್ಟು ಅವ್ರದ್ದೇ ಇರುತ್ತೆ. ಚೆನ್ನಾಗಿತ್ತು ಟಿಫನ್, ಅದೆಲ್ಲ ಪರವಾಗಿಲ್ಲ. ನಮಗೆ 7 Hills Inn ಅನ್ನೋವಂಥ ಒಂದು ರೆಸ್ಟೋರೆಂಟಲ್ಲೇ ನಮಗೆ ಬೊಫೆ ಸಿಸ್ಟಮಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದರು. ನಮ್ಮ ಜೊತೆ ಟ್ರಾವೆಲ್ ಮಾಡೋರನ್ನ ಫ್ರೆಂಡ್ ಕೂಡ ಮಾಡ್ಕೊಂಡ್ವಿ ಕೆಲವೊಬ್ಬರನ್ನ. ಟಿಫನ್ಗಿಲ್ಲಿ ದೋಸೆ, ಇಡ್ಲಿ, ವಡೆ, ಪೊಂಗಲ್, ಸಾಂಬಾರು, ಚಟ್ನಿ ಹಾಕಿದರು. ಸೊ ಚೆನ್ನಾಗಿತ್ತು, ತಿಂದ್ವಿ. ನಮಗೆ ಟಿಕೆಟು ನೈಟ್ 9 o'clockಗೆ ಟಿಕೆಟ್ ಇಶ್ಯೂ ಮಾಡಿದರು. 1 hour ಪ್ರಯರ್ ಬಿಡ್ತಾರೆ. ಆದ್ರೂ 8 o'clock ತನಕ ಏನು ಮಾಡೋದು ಅಂತ ಹೇಳಿ ಆ ಟ್ರಾವೆಲ್ಸ್ ಅವರೇ ನಮಗೆ 2 ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಪದ್ಮಾವತಿ ದೇವಸ್ಥಾನ ಹಾಗೆ ವಕುಲಮಾತಾ ಅನ್ನೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಈಗ ನಾವು ಹೋಗ್ತಿರೋದು ಪದ್ಮಾವತಿ ದೇವಸ್ಥಾನ, ತಾಯಿ ಲಕ್ಷ್ಮೀದು. ಇಲ್ಲಿ ಲೋಟಸ್ ಬಂದು ತುಂಬ ಫೇಮಸ್ಸು. ಎಲ್ಲರೂ ಲೋಟಸ್ ತೊಗೊಂಡು ಹೋಗ್ತಾಯಿದ್ರು ದೇವಸ್ಥಾನಕ್ಕೆ. ಮೊಬೈಲೆಲ್ಲ ಹೊರಗಡೆನೇ ಸಬ್ಮಿಟ್ ಮಾಡಿಬಿಡ್ಬೇಕು. ಒಂದು ಕೌಂಟರ್ ಇರುತ್ತೆ ಅಲ್ಲಿ. ಅದಾದಮೇಲೆ ಕ್ಯೂವಲ್ಲಿ ಹೋಗಬೇಕಾಗತ್ತೆ. ತುಂಬ ಟೈಮ್ ಇಲ್ಲ ನಮಗೆ. ಸೊ ಅದಕ್ಕೆ ನಾವು ಇಲ್ಲಿ ಕೂಡ ಫ್ರೀ ಟಿಕೆಟ್ನ ಬೈ ಮಾಡಿಕೊಂಡು ಒಳಗಡೆ ಎಂಟ್ರಿ ಆದರೆ ಲೈಕ್ 50 rupees ಟಿಕೆಟ್ ಅಂತಂದರೆ ಒಂದು ಅರ್ಧ ದಾರಿಗೆ ಬೇಗ ಹೋಗಿ ಅಲ್ಲಿಂದ ಕ್ಯೂವಲ್ಲಿ ಹೋಗಬೇಕಾಗತ್ತೆ. ಸೊ ಇದೇನೇ ದೇವಸ್ಥಾನ. ಹೆಂಗೆ ಮಾಡೋದು ಹೆಲಿಕಾಪ್ಟರು? ಫ್ಲೈ ಮಾಡೋದು ಬೇಕಲ್ಲ. ಮೈ ಗಾಶ್, ಬುಜ್ಜಿ ಬುಜ್ಜಿ ನೋಡಿಲಿ. ಫೋಟೋ ಇಲ್ಲ. ಪದ್ಮಾವತಿ ದೇವಸ್ಥಾನದಲ್ಲಿ ಮೊಬೈಲ್ ಹಲೋ ಇಲ್ಲ. ನಾವಿಲ್ಲಿ ವಕುಲಮಾತಾ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಸುತ್ತ ಮೌಂಟೇನ್ಸು, ಬ್ಯೂಟಿಫುಲ್ ಸೀನರಿ ಗೊತ್ತಾ. ಸೊ ಇಲ್ಲಿ ಮೊಬೈಲ್ ಹಲೋ ಇತ್ತು. ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ, ಹಾಗೆ ವಿಡಿಯೋಸ್ ಮಾಡ್ಕೊಂಡ್ವಿ. ಬೆಟ್ಟದ ಮೇಲೆ ಹೋಗಿ ದೇವದರ್ಶನ ಮಾಡ್ಕೊಂಬರೋ ಅಂಥದ್ದು ಚೆನ್ನಾಗಿತ್ತು. ಏನಷ್ಟು ಸ್ಟೆಪ್ಸ್ ಎಲ್ಲ ಜಾಸ್ತಿ ಏನಾಗ್ತೋ ಅಂಥದ್ದಿಲ್ಲ, ಬೇಗನೆ ರೀಚ್ ಆಗಿಬಿಡುತ್ತೆ. ಸೊ ಒಂದು ಬ್ಯೂಟಿಫುಲ್ ಪಾಯಿಂಟ್ ತೋರಿಸ್ತೀನಿ. ವಾ, ಹತ್ರ ಇದು ನೋಡೋಕೆ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡಿ. ಸೊ ಒಂದು ನಿಮಿಷ ಕ್ಯಾಮ್ರಾ ಫ್ಲಿಪ್ ಮಾಡ್ತೀನಿ. ಸೊ ಕಾಣಿಸ್ತಿದೆಯಾ ಮೌಂಟೇನ್? ನೋಡಿ, ಸುತ್ತ ಬೆಟ್ಟ ಇದೆ. ಇಲ್ಲಿ ಬೆಟ್ಟದ
ಆದಮೇಲೆ ದೇವಸ್ಥಾನ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಹಾಂ ಕಮಾನ್ ನಡಿ ಬಂಗಾರ. ಮುದ್ದಮ್ಮ ಓಯ್ ಬಾಯ್ಲಿ ಓಡ್ತಾನ. ಇಳಿಬೇಕಾದ್ರೆ ಬಿಟ್ರೆ ಅವ್ನು ಗ್ಯಾರಂಟಿ ಬೀಳ್ತಾನೆ. ನೈಸ್. ಮಾರ್ನಿಂಗ್ ನಮಗೆ 6 o'clockಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಬಿಟ್ರು. ಅಷ್ಟೊತ್ತಿಗೆ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ. ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಓಡಾಡ್ತಾ ಬರ್ತಾ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಹೊಟ್ಟೆಶಿ ಆಗ್ತಿತ್ತು, ಸುಸ್ತು ಕೂಡ ಆಗ್ತಾಯಿತ್ತು. ಸೊ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಎಂಜಾಯ್ ಮಾಡಿದ್ವಿ. ಇಲ್ಲಿ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಲಂಚ್ ಕೂಡ ಮುಗಿಸ್ದ್ವಿ. ಸೊ ಆ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ. ಸೇಮ್ ಪಾಯಿಂಟ್ ನಾವು ಬ್ರೇಕ್ಫಾಸ್ಟ್ ಎಲ್ಲಿ ಮಾಡಿದ್ವೋ ಅಲ್ಲೇ ಲೈಕ್ ಮೀಲ್ಸ್ ಹಾಕಿದ್ರು, ಫುಲ್ ಮೀಲ್ಸ್, ರೈಸ್, ರಸಮ್, ಸಾಂಬಾರ್, ಸ್ವೀಟ್, ಹಪ್ಳ ಇದೆಲ್ಲ ಫುಲ್ ಹಾಕಿದ್ರು. ಇಲ್ಲಿ ನಾವು ಟ್ರಾವೆಲ್ಸಲ್ಲಿ ಬಂದಿದ್ದಾದಮೇಲೆ ಕೆಳಗಡೆ ತಿರುಪತಿಯಿಂದ ಮೇಲೆಗಡೆ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಈ ರೀತಿ ಅವರ TTT ಬಸ್ಸಸ್ ಇರುತ್ತಲ್ಲ ಅದರಲ್ಲೇ ಕರ್ಕೊಂಡು ಹೋಗೋದು, ಗವರ್ನಮೆಂಟ್ ಬಸ್ಸಸ್. ಸೊ ಅಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ತಿರುಪತಿ ಮೇಲೆ ಬೆಟ್ಟಕ್ಕೆ ದೇವ್ರ ದರ್ಶನ ಮಾಡೋದಕ್ಕೆ. 7 ಬೆಟ್ಟಗಳನ್ನು ದಾಟ್ಕೊಂಡು ತಿಮ್ಮಪ್ಪನ ನೋಡೋಕ್ಕೆ ನಾವು ಹೊರಟ್ಬಿಟ್ವಿ. ಸೊ ಒಂದು 9 ತಿಂಗಳಿಂದ 10 ತಿಂಗಳಿಂದ ಅನ್ಕೋತಾನೆ ಇದ್ವಿ ಹೋಗಬೇಕು ಅಂತ ಹೇಳಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಮಗೆ ಟೈಮ್ ಫ್ರೀ ಇದ್ದಾಗ ದೇವ್ರ ಹತ್ರ ಫುಲ್ಲು ರಶ್ ಇರ್ತಿತ್ತು ದೇವಸ್ಥಾನದಲ್ಲಿ. ಅಲ್ಲಿ ಫ್ರೀ ಇದ್ದಾಗ ನಾವು ಸ್ವಲ್ಪ ಬ್ಯುಸಿಯಾಗಿ ಹೋಗ್ತಿದ್ವಿ. ಈಗ ಹೆಂಗೋ ಫ್ರೀ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನೀವು ನೋಡಿರ್ತೀರ ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿದೆ ಅಲ್ವಾ, ಈ ಬೆಟ್ಟ ಬಂದು ಸೇಮ್ ದೇವರ ಮುಖ ಹೇಗಿದೆಯೋ ಅದೇ ರೀತಿ ಇರುತ್ತೆ ಅಂತ ಹೇಳಿ. ಸೊ ನಾನು ಆ ಕ್ಲಿಪ್ನ ಕೂಡ ಶೂಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೊಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೂ ಅದೇ ಥರ ಅನ್ನಿಸ್ತು, ಓಕೆ ದೇವ್ರ ಫೇಸ್ ಥರನೇ ಇದೆಯಲ್ಲ ಕಂಪ್ಲೀಟಾಗಿ ಬೆಟ್ಟ ಅಂತ ಹೇಳಿ. ನೋಡಿ ನೀವು ಯಾವ ರೀತಿ ನಿಮಗೂ ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ನಾವು ಮೇಲೆಗಡೆ ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬ್ಯಾಗ್ ಚೆಕ್ಕಿಂಗು ಹಾಗೆ ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ಇದೇ ಕೆಳಗಡೆ ಚೆಕ್ಕಿಂಗ್ ಪಾಯಿಂಟು. ಇಲ್ಲಿಂದ ನಾವು ಬೆಟ್ಟಕ್ಕೆ ಹೋಗೋಕ್ಕೆ ಹಲೋ ಮಾಡ್ತಾರೆ. ಅದು ಕಾರಾದರೂ ಆಗಿರ್ಬೋದು ಮತ್ತು ಬೈಕ್ ಆಗಿದ್ರು, ಯಾವುದೇ ಗವರ್ನಮೆಂಟ್ ಬಸ್ಸಸ್ ಆಗಿದ್ರು, ಯಾವುದಾಗಿದ್ರು ಸರಿ ಈ ಚೆಕ್ ಪಾಯಿಂಟಲ್ಲಿ ಎಲ್ಲರೂ ಚೆಕ್ ಮಾಡಿನೇ ಬಿಡೋ ಅಂಥದ್ದು. ಸೊ ನಾನೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಬಿಟ್ಟಿದ್ವಿ. ತುಂಬ ಜನ ಈ ಕಾರಲ್ಲಿ ಬೈಕಲ್ಲಿ ಬಂದವರು ನಿಂತ್ಕೊಂಡು ಫೋಟೋ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಟ್ ನಾವು ಬಸ್ಸಲ್ಲಿ ಹೋಗಿದ್ದಕ್ಕೆ ನಮಗೆ ಅಷ್ಟು ಟೈಮ್ ಸಿಗಲಿಲ್ಲ. ಜಸ್ಟ್ ಇಳಿದ್ವಿ, ಚೆಕ್ಕಿಂಗ್ ಆಯಿತು, ಮತ್ತು ಬಸ್ಸಲ್ಲಿ ಹತ್ತಿದ್ವಿ, ಬಂದ್ವಿ. ನಾವು ಹತ್ತಿದಂಥ ಬಸ್ಸು ಇದೇನೆ. ಸೊ ಇದರಲ್ಲಿ ಹತ್ತು ನಾವು ಹೊರಟ್ವಿ. ತಿರುಪತಿ ತಿಮ್ಮಪ್ಪ ಇರೋದು 7 ಬೆಟ್ಟಗಳನ್ನು ದಾಟ್ಕೊಂಡು ಹೋಗಬೇಕಲ್ವಾ. ಸೊ ಇಲ್ಲಿ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಫಾರೆಸ್ಟು, ಗಿಡ ಮರ ಗಾಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಿಟಿನಲ್ಲಿ ಕೂಡ ಈ ಥರ ರೋಡ್ಸ್ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ಒಂದೊಂದು ಏರಿಯಾಸ್ಗೆ ಹೋದರೆ ಆ ರೋಡಲ್ಲೆಲ್ಲ ಒಂದು ಬೈಕ್ ಕೂಡ ಹೋಗೋಕ್ಕಾಗೋದಿಲ್ಲ, ಆ ರೀತಿ ಇರುತ್ತೆ. ಬಟ್ ಇಲ್ಲಿ ರೋಡ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಎಂಟ್ರಿ ಪಾಯಿಂಟ್ ಒಂದಿರುತ್ತೆ, ಎಕ್ಸಿಟ್ ಪಾಯಿಂಟ್ ಒಂದಿರುತ್ತೆ. ಎಂಟ್ರಿ ಪಾಯಿಂಟಲ್ಲಿ ಜಾಸ್ತಿ ಕರ್ವ್ಸ್ ಇರಲ್ಲ, ಬಟ್ ಎಕ್ಸಿಟ್ ಪಾಯಿಂಟಲ್ಲಿ ತುಂಬಾ ಕರ್ವ್ಸ್ ಇರುತ್ತೆ. ಒಂಥರ ಜಾಲಿ ಅಂತ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಭಯ ಕೂಡ ಆಗುತ್ತೆ. ನನಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹತ್ತಿದಾಗ ಬಸ್ ಕರ್ವ್ಸ್ ಎಲ್ಲ ನಾನೇನು ಮಾಡಿದ್ದೆ, ವಿಂಡೋ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಕರ್ವಿಂಗ್ ಬಂದಾಗೆಲ್ಲ ತುಂಬಾ ಭಯ ಆಗ್ತಾಯಿತ್ತು ನನಗೆ. ಇಷ್ಟು ಕರ್ವಿಂಗಲ್ಲಿ ಹೋಗ್ತಾ ಇದ್ದಲ್ಲ, ನನಗೆ ಭಯ ಆಗ್ತಿದೆ ಅಂತ ನಾನು ಲಿಟ್ರಲಿ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನನಗೆ ಭಯ ಆಗ್ತಾಯಿದೆ ಅಂತ ಹೇಳಿ. ಮತ್ತು ಹೋಗ್ತಾ ಡಿಫ್ರೆಂಟಾಗಿರೋಂತಹ ಕೋತಿಗಳನ್ನೆಲ್ಲ ನೋಡಿದ್ವಿ. ಸೊ ಬ್ಲ್ಯಾಕ್ ಫೇಸ್ ಮಂಕಿ ಅಂತಾರಲ್ಲ ಅದೆಲ್ಲ ಕಾಣಿಸ್ತು. ಹಾಗೆ ನೋಡ್ಕೋತಾ ಹೋಗ್ತಾ ಇದ್ದೀವಿ. ಹೋಗಿ ಯಾವಾಗ ತಿಮ್ಮಪ್ಪನ ದರ್ಶನ ಮಾಡ್ತೀವೋ ಅಂತ ಅಂದ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಹೋಗಿದ್ದಾದಮೇಲೆ ಮೊಬೈಲ್ ಈಸಿ ಇಟ್ಕೊಬಿಡ್ತಾರಲ್ವ, ಅದು ಮೊಬೈಲೆಲ್ಲ ಅಲ್ಲೋರೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ವಿಡಿಯೋ ಮಾಡೋಕ್ಕಾಗತ್ತೆ. ಸೊ ನಾವು ಕ್ಯೂಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಮೊಬೈಲ್ನೆಲ್ಲ ಮೊಬೈಲೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಒಂದು ಶಾಪಲ್ಲಿ ನ್ಯೂಸ್ ಏಜೆನ್ಸಿಯವ್ರು ಇರ್ತಾರಲ್ವ, ಅವ್ರದ್ದು ಒಂದು ಪರ್ಟಿಕ್ಯುಲರ್ ಶಾಪ್ ಇತ್ತು.
ಅಲ್ಲೇ ಹೋಗಿ ಇಟ್ಟು ಅದಾದಮೇಲೆ ನಾವು ಹೊರಟ್ವಿ. ನನಗೆ ಯಾವ ಪ್ಲೇಸಲ್ಲಿ ವಿಡಿಯೋ ಮಾಡಬೇಕು ಯಾವ ಪ್ಲೇಸಲ್ಲಿ ವಿಡಿಯೋ ಮಾಡಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಪ್ಲೇಸು ಬ್ಯೂಟಿಫುಲ್ ಆಗಿದೆ ಬೆಟ್ಟದ ಮೇಲೆ. ಹೆಂಗಪ್ಪ ಅನ್ನಿಸ್ತಾ ಇದೆ ತಿರುಪತಿ? ಸಾಕಾಗೋಗಿದೆ ನಮ್ಗಂತೂ. ಇನ್ನು ದೇವ್ರ ದರ್ಶನ ಆಗಿಲ್ಲ, ದೇವ್ರ ದರ್ಶನ ಮಾಡಬೇಕು. ಫೇಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಫುಲ್ ಟಯರ್ಡು, ನಿದ್ದೆನೂ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ ಟಯರ್ಡ್ ಆಗಿದ್ದೀವಿ. ಮತ್ತು ನಾವು ಈ ಸರಿ ಬುಕ್ ಮಾಡಿರೋಂಥ ಏಜೆನ್ಸಿ ಏನಷ್ಟು ಸ್ಯಾಟಿಸ್ಫೈಡ್ ಅಲ್ಲ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಜಸ್ಟ್ ನೋಡೋಣ, ಶೇರ್ ಮಾಡ್ತೀನಿ ಅಲ್ಲೋ ಗೊತ್ತಿಲ್ಲ, ಬಟ್ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ನನಗಂತೂ ಕಿವಿ ಎಲ್ಲ ಬ್ಲಾಕ್ ಆಗ್ಬಿಟ್ಟೈತಪ್ಪ, ನಿದ್ದೆ ಇಲ್ದಿರ. ಈಗ ಯಾವುದೋ ಒಂದು ಪ್ಲೇಸಲ್ಲಿ ನಿಲ್ಸಿದ್ದಾರೆ, ತಿರುಪತಿ ಅಂತಲೇ ಇದೆ, ವೇ ಟು ತಿರುಪತಿ ಅಂತ ಇರೋ ಜಾಗದಲ್ಲೇ ಮೇಯ್ನಲ್ಲೇ ಕ್ವಾಟ್ರಸಸ್ ತಾನೇ ಇದು, ಕ್ವಾಟ್ರಸಸ್ ಇರೋ ಪ್ಲೇಸಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ಸುಮೋನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಂದಿದ್ದು ಟ್ರಾವೆಲ್ಸಲ್ಲಿ, ಅಲ್ಲಿ ಕೆಳಗಡೆ ತಿರುಪತಿಯಿಂದ ಮೇಲೆಗಡೆ ತಿರುಪತಿಗೆ TNPCನ ಅದರಲ್ಲಿ ಬಂದ್ವಿ. ಮತ್ತೆ ಇಳಿದು ಸುಮೋನಲ್ಲಿ ಹೋಗ್ತಾ ಇದ್ವಿ. TNP AP ಬಸ್, ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಿ. ಮತ್ತು ಇವಾಗ ಇಲ್ಲಿಂದ ಮತ್ತೆ ಸುಮನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟಾನ್ಷರ್ ಎಲ್ಲ ಮಾಡಿಕೊಂಡು, ಅಂದರೆ ಕೂದಲು ಕೊಟ್ಕೊಂಡು, ಸ್ನಾನ ಮಾಡಿಕೊಂಡು, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಮತ್ತೆ ಬರೋವಂಥದ್ದು. ಫುಲ್ ಟಯರ್ಡ್ ಆಗಿದೆ. ಅಷ್ಟಿಲ್ಲದೆ ಹೇಳ್ತಾರೆ ತಿಮ್ಮಪ್ಪನ ನೋಡೋಕ್ಕೆ 7 ಬೆಟ್ಟ ದಾಟ್ಕೊಂಬರ್ಬೇಕು ಅಂತ. ಅಷ್ಟೇ 7 ಕಷ್ಟಗಳನ್ನು ದಾಟ್ಕೊಂಬಂದಿದ್ದೀವಿ ನಾವು. ಬುಜ್ಜಿ ಹೆಂಗಿದೆ ಮಗನೇ ಟ್ರಿಪ್ಪು ನಿಂಗೆ? ಅವನು ಫುಲ್ ಟಯರ್ಡು, ಅವನಿಗೂ ನಿದ್ದೆ ಇಲ್ಲ ಸರಿಯಾಗಿ. ಅವ್ನಿಗೊಳಗಡೆ ಏನಾದರೂ ಕೂಡಾಕ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮಿನಿ ಫ್ಯಾನ್ನ ತೊಗೊಂಡಿದ್ದೀನಿ. ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ವಿತೌಟ್ ಮೊಬೈಲ್ ಮ್ಯಾನೇಜ್ ಮಾಡಬೇಕು. ಹೆಂಗಮ್ಮ ಯೂಸ್ ಮಾಡೋದದು ಬುಜ್ಜಿ? ಹೆಂಗೆ ಯೂಸ್ ಮಾಡೋದು? ಹೆಂಗೆ ಯೂಸ್ ಮಾಡೋದು? ವಾ, ಏನು ಶೇಪ್ ಇದೆ ಇದು? ಡೋನಟ್. ನಿಮ್ಗೆ ಡೋನಟ್ ಅಂದ್ರೆ ಇಷ್ಟನಾ? ಕೂತ್ಕೋ. ಅಳ್ತಾ ಇದೆಯಾ ನಗಿತಾ ಇದೆಯಾ ಮಗನೇ? ಬಡ ಬಡ ಬುಜ್ಜಿ ಹಾಯ್. ಕೆಳಗಡೆ ತಿರುಪತಿನಲ್ಲಿ ನೀವು ರೂಮ್ ಬುಕ್ ಮಾಡಿಕೊಂಡು ಕಷ್ಟಪಡೋದ್ರ ಬದಲು ಆ್ಯಸ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ, ಮೇಲೆಗಡೆ ತಿರುಪತಿಗೆ ಬಂದು ಕೂದಲು ಕೊಟ್ಟು ಅಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ತುಂಬ ನೀಟಾಗಿರುತ್ತೆ. ಕೆಳಗಡೆಗಿಂತ ಮೇಲೆಗಡೆ ತಿರುಪತಿನಲ್ಲೇ ಫುಲ್ ನೀಟಾಗಿರುತ್ತೆ. ಹಾಗೆ ಸಮ್ ಅಮೌಂಟ್ ಪೇ ಮಾಡಿ ಬುಕ್ ಮಾಡಿದರೆ ಅವರೇ ರೂಮ್ಸ್ ಎಲ್ಲ ಕೂಡ ಕೊಡ್ತಾರಂತೆ. ಸೊ ಅದ್ರ ಬಗ್ಗೆ ನಮ್ಗೆ ಅಷ್ಟು ಅವೇರ್ ಇರಲಿಲ್ಲ. ಆಮೇಲೆ ನಾವು ಹೋಗ್ತಾ ತಿಳ್ಕೊಂಡ್ವಿ, ಇಲ್ಲೋ ಸುಮೋನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರಾವೆಲ್ಸ್ ಅವರೇ ಎವ್ರಿಥಿಂಗ್ ಎಲ್ಲ ಫಿಕ್ಸ್ ಮಾಡಿ ಇಟ್ಕೋಬೇಕಿತ್ತು. ಲೈಕ್ ರೂಮ್ ಆಗಿರ್ಬೋದು, ಯಾವ ರೀತಿ ಟ್ರಾವೆಲ್ ಮಾಡಬೇಕು, ಒಂದು ಟ್ರಾವೆಲಿಂಗ್ ಪ್ಲ್ಯಾನು ಏನೂ ಇಟ್ಟಿರಲಿಲ್ಲ ಅವರು. ಸೊ ಸುಮೋಗೆ ನಮ್ಮ ಹತ್ರನೇ ಚಾರ್ಜ್ ತೊಗೊಂಡ್ರು. 2 ಟೈಮ್ಸ್ ತೊಗೊಂಡಿದ್ದಾರೆ. ಅದಕ್ಕೆ ಸಮ್ ಆಫ್ ಅಮೌಂಟ್ ಒಬ್ಬೊಬ್ಬರಿಗೆ 70 ಪೇ ಮಾಡಿದ್ವಿ, ಮತ್ತು ಇನ್ನೊಂದು ಸರಿ 40 ಪೇ ಮಾಡಿದ್ವಿ. ಇದಕ್ಕೆಲ್ಲ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ನಮಗಂತೂ. ಸೊ ಎಲ್ಲದಕ್ಕೂ ದುಡ್ಡು ಕೇಳ್ತಿದ್ದೀರಲ್ಲ ಅಂತ ಫುಲ್ ಡಿಸಪಾಯಿಂಟ್ಮೆಂಟು. ಇದು ಬಂದು ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಸುಸ್ತಾಗಿ ಕೂತಿರೋ ಅಂಥದ್ದು. ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ, ಟ್ರಾವೆಲ್ಸ್ ಅವ್ರು ಬರಲೇ ಇಲ್ಲ. ನಮಗಂತೂ ಸಾಕು ಆಗೋಗಿತ್ತು. ಅದಾದಮೇಲೆ ಬಂದು ನಿದ್ದೆ ಮಾಡಿದವರು ಬೆಳಗ್ಗೆ ಎದ್ದು ನೋಡಿದಾಗ ಮೆಜೆಸ್ಟಿಕ್ಗೆ ಬಂದುಬಿಟ್ಟಿತ್ತು. ಬಂದಿದ್ದಾದಮೇಲೆ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ತುಂಬ ದೂರ ಆಗುತ್ತೆ, ಕಾಲೆಲ್ಲ ತುಂಬ ನೋಯ್ತಾ ಇದೆ ಅಂತ ಹೇಳ್ಬಿಟ್ಟು ಆಟೋನ ಮಾಡಿಕೊಂಡು ನಾವಿಲ್ಲಿ ಡೈರೆಕ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ಗೆ ಹೋದ್ಮೇಲೆ ನಾವು ಟಾಯ್ಲೆಟ್ ಫೈಂಡ್ ಔಟ್ ಮಾಡೋಕ್ಕೆ ಆಗಲಿಲ್ಲ. ಒಂದು 5-10 ಮಿನಿಟ್ಸ್ ತೊಗೋತು. ವೇ ಎಲ್ಲ ಸರಿಯಾಗಿ ಹಾಕಲಿಲ್ಲ ಅಲ್ಲಿ ಹೋಗಿ ಇಲ್ಲೋಗಿ ಮೇಲೆಗಡೆನೇ ಇರೋದೆ, ಕೆಳಗಡೆ ಟಾಯ್ಲೆಟ್ಸ್ ಎಲ್ಲ ಇಲ್ಲ ಅಂತ ಹೇಳಿ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಮೇಲೆಗಡೆ ಬಂದು ಏನೋ ಒಂದು ಕಷ್ಟ ಬಿದ್ಕೊಂಡು ಬಂದುಬಿಟ್ವಿ. ಫೇಸ್ ಎಲ್ಲ ಊದ್ಕೊಂಬಿಟ್ಟಿದೆ ನಿದ್ದೆ ಇಲ್ಲದೆ ಸರಿಯಾಗಿ.
ಹೋಗಿ ಟಿಕೆಟ್ಸ್ನ ತೊಗೊಂಡು ಸ್ವಲ್ಪ ನೀರು ಕುಡ್ಕೊಂಡು ಮನೆಗೆ ಹೊರಟ್ಬಿಟ್ವಿ. ಡೈರೆಕ್ಟ್ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಊಟನ ಮಾಡೋಕ್ಕೆ ಹೋಗಿ ಟಿಫನ್ ಮಾಡ್ಕೊಂಡ್ವಿ ಫಸ್ಟ್. ಯಾಕೆ ಅಂತಂದರೆ ನಾನು ಬರೋದು ಮಂಡೇ ಆಗೋಯ್ತು, ನಾವು ಸಂಡೇನೇ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಮಂಡೇ ಆಗಿದ್ದರಿಂದ ನಾನು ಆಫೀಸಿಗೆ ರಜಾನೂ ಕೇಳಿರಲಿಲ್ಲ, ಹಸ್ಬೆಂಡು ರಜಾ ಕೇಳಿರಲಿಲ್ಲ. ಅವತ್ತೇ ನನ್ನ ಮಗನಿಗೆ ಎಕ್ಸಾಮ್ ಬೇರೆ, ಅವನನ್ನು ಎಕ್ಸಾಮಿಗೆ ಕಳ್ಸೋಕ್ಕೆ ಹೋಗಲಿಲ್ಲ. ನಾವು ಮನೆಗೆ ಬಂದ್ವಿ. 9:50 ಆಗಿದೆ ಮನೆಗೆ ಬರೋಷ್ಟೊಳಗಡೆ ಮಾರ್ನಿಂಗು. ಹೇಳ್ಬಿಡಿ. ಸೊ ನಾನೇನು ಸ್ನಾನ ಮಾಡಬೇಕು ಅಂತ ಏನು ಡ್ರೆಸ್ ಚೇಂಜ್ ಮಾಡಲಿಲ್ಲ. ಅವರಿಬ್ಬರು ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹೆವಿ ಹೊಟ್ಟೆ ಹಸಿತಾ ಇದೆ. ನೆನ್ನೆ ನೈಟು ತಿನ್ನೋಕ್ಕಾಗಲಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ಫಸ್ಟು ಟಿಫನ್ ಮಾಡ್ಕೊಂಬರ್ಬೇಕು. ಸಾತ್ವಿಕಗೂ ತುಂಬ ಹೊಟ್ಟೆ ಹಸಿ ಆಗಿದೆ. ಟಿಫನ್ ಮಾಡ್ಕೊಂಡು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ತುಂಬ ಕೆಲಸ ಇದೆ. ಇದಾಗಿತ್ತು ನಮ್ಮ ತಿರುಪತಿ ಟ್ರಾವೆಲ್ ವಿಡಿಯೋ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನಲ್ಲಿ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.